ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ಯಾವೆಲ್ಲ ಕ್ವಶನಿಗೋಸ್ಕರ ಆನ್ಸರ್ ಮಾಡೋಕೆ ಹೋಗ್ತಿದ್ದೀನಿ ಅಂತಂದರೆ, ಈ ಕ್ವಶನ್ ಕೇಳ್ತಿದ್ದೀರಾ. ಲೈಕ್, ನನಗೆ ಪ್ರೊವಿಸ್ನಲ್ಲಿ ಸೀಟ್ ಅಲಾಟ್ ಆಗಿತ್ತು, ಬಟ್ ಫಸ್ಟ್ ರೌಂಡಲ್ಲಿ ಸೀಟ್ ಅಲಾಟ್ ಆಗಿಲ್ಲ. ನನಗೆ ಮಾಕಲ್ಲಿ ಸೀಟ್ ಅಲಾಟ್ ಆಗಿತ್ತು, ಬಟ್ ಫಸ್ಟ್ ರೌಂಡಲ್ಲಿ ಸೀಟ್ ಅಲಾಟ್ ಆಗಿಲ್ಲ. ನಾನು ನೆಕ್ಸ್ಟ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಇದ್ದೀನಿ, ಬಟ್ ಹೇಗೆ ಪಾರ್ಟಿಸಿಪೇಟ್ ಮಾಡೋದು? ಇನ್ನೂ ಮುಂತಾದ ಕ್ವಶನ್ಗಳಿಗೆ ಇವತ್ತು ಆನ್ಸರ್ ತಿಳ್ಕೊಳ್ಳೋಣ. ಫಸ್ಟ್ನೇದಾಗಿ, ಇವಾಗ ನೀವು ನೋಡ್ತಿರೋದು KE ಅವರು ಕಳಿಸಿರೋ ಇನ್ಫಾರ್ಮೇಷನ್. ಯಾರಿಗೋಸ್ಕರ? ಯಾರಿಗೆ ಅಂದರೆ, ಯಾರಿಗೆಲ್ಲ ಫಸ್ಟ್ ರೌಂಡಲ್ಲಿ ಸೀಟ್ ಅಲಾಟ್ ಆಗಿಲ್ವೋ ಅವರಿಗೆ. ಅಂಥ ಸ್ಟೂಡೆಂಟ್ಸು ಯಾವುದಾದ್ರೂ ಚಾಯ್ಸ್ ಎಂಟ್ರಿ ಮಾಡಬೇಕಾ ಅಂತಂದರೆ ನೋ, ದೆರ್ ಈಸ್ ನೋ ನೀಡ್ ಟು ಮೆನ್ಷನ್ ಎನಿ ಚಾಯ್ಸಸ್. ಅವ್ರು ಏನು 4 ಚಾಯ್ಸ್ ಕೊಟ್ಟಿದ್ರಲ್ಲ, ಅದರಲ್ಲಿ ಯಾವ ಚಾಯ್ಸು ಕೂಡ ಹಾಕೋ ಅವಶ್ಯಕತೆ ಇರೋದಿಲ್ಲ. ಅವ್ರು ಏನು ಫಸ್ಟ್ ರೌಂಡಲ್ಲಿ ಆಪ್ಷನ್ ಎಂಟ್ರಿ ಲೀಸ್ಟ್ ಮಾಡಿರ್ತಾರಲ್ಲ, ಅವೇ ಲೀಸ್ಟು ಸೆಕೆಂಡ್ ರೌಂಡ್ಗೆ ಇಟ್ಕೊಂಡು ಅದು ಸೆಕೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ನೆಕ್ಸ್ಟು, ಸೆಕೆಂಡ್ ರೌಂಡಿಗೆ ಯಾರ್ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡೋಕ್ಕೆ ಎಲಿಜಿಬಲ್ ಇರ್ತಿರಲ್ಲ, ಅಂಥ ಸ್ಟೂಡೆಂಟ್ಸು ಯಾವಾಗ ಆಪ್ಷನ್ ಎಂಟ್ರಿ ಪೋರ್ಟಲ್ ಓಪನ್ ಆಗುತ್ತಲ್ಲ ಸೆಕೆಂಡ್ ರೌಂಡಲ್ಲಿ, ಆವಾಗ ನೀವು ಆಪ್ಷನ್ ಎಂಟ್ರಿ ಪೋರ್ಟಲಿಗೆ ಲಾಗಿನ್ ಮಾಡಿಬಿಟ್ಟು ನಿಮ್ಮ ಆಪ್ಷನ್ಗಳನ್ನು ಅಂತಿಮವಾಗಿ ಸೂಕ್ತ ರೀತಿಯಲ್ಲಿ ನಮೂದಿಸಿ ಸೇವ್ ಆ್ಯಂಡ್ ಸಬ್ಮಿಟ್ ಮಾಡುವುದು ಕಡ್ಡಾಯವಾಗಿದೆ ಅಂತ ಹೇಳಿದ್ದಾರೆ. ಅಂದರೆ ನಮ್ಗೆ ಇವಾಗ ಎಡಿಟ್ ಮಾಡೋಕ್ಕೆ ಬಿಡ್ತಾರಾ ಸೆಕೆಂಡ್ ರೌಂಡಲ್ಲಿ? ಎಸ್, ಎಡಿಟ್ ಮಾಡೋಕ್ಕೆ ಬಿಡ್ತಾರೆ. ಯಾವ ಥರ ಎಡಿಟ್ ಮಾಡ್ಬೋದು ಅಂತಂದರೆ, ನೀವು ನಿಮ್ಮ ಆಪ್ಷನ್ ಎಂಟ್ರಿ ಲೀಸ್ಟಲ್ಲಿರೋ ಕಾಲೇಜ್ನ ಡಿಲೀಟ್ ಮಾಡ್ಬೋದು, ಮತ್ತು ನೀವು ರೀಅರೇಂಜ್ ಕೂಡ ಮಾಡ್ಬೋದು. ರೀಅರೇಂಜ್ ಅಂದರೆ ಏನು? ನೀವು ಫಸ್ಟ್ ಇಟ್ಟಿರೋ ಕಾಲೇಜ್ನ ತೊಗೊಂಬಂದು 5th ಪ್ರಿಯಾರಿಟಿಲಿ ಇಡ್ಬೋದು, ಮತ್ತು 5th ಇಟ್ಟಿರೋದನ್ನ ಫಸ್ಟಲ್ಲಿ ಹೋಗ್ಬೋದು, ಇಲ್ಲ ಡಿಲೀಟ್ ಕೂಡ ಮಾಡ್ಬೋದು. ಬಟ್ ನೀವು ಯಾವುದೇ ಥರವಾದ ಹೊಸ ಕಾಲೇಜ್ಗಳನ್ನು ಆ್ಯಡ್ ಮಾಡೋಕ್ಕೆ ಅವಕಾಶ ಇರೋದಿಲ್ಲ. ಇಷ್ಟದಂಗೆ ನೀವೇನು ಎಲ್ಲ ಎಡಿಟ್ ಮಾಡಿರ್ತೀರಲ್ಲ, ಅದೆಲ್ಲ ಎಡಿಟ್ ಮಾಡಿಬಿಟ್ಟು ಸೇವ್ ಆ್ಯಂಡ್ ಸಬ್ಮಿಟ್ ಬಟನ್ ಒತ್ತಿಲ್ಲ ಅಂದರೆ ನಿಮ್ಮ ಇಷ್ಟದಂಗೆ ಎಡಿಟ್ ಮಾಡಿದ್ದು ಯಾವುದು ಕೂಡ ವ್ಯಾಲಿಡ್ ಆಗೋಲ್ಲ. ನೀವು ಎಡಿಟ್ ಮಾಡಿದ್ದಾದಮೇಲೆ ಸೇವ್ ಆ್ಯಂಡ್ ಸಬ್ಮಿಟ್ ಬಟನ್ ಒತ್ತೋದು ಕಂಪಲ್ಸರಿ. ಇನ್ನು ಇನ್ನೊಂದು ಥರದ ಕೆಟಗರಿ ಸ್ಟೂಡೆಂಟ್ಸ್ ಇರ್ತಾರೆ. ಅವ್ರೇನು ಮಾಡ್ತಾರೆ ಅಂದರೆ, ನನಗೆ ಯಾವ ಕಾಲೇಜ್ ಕೂಡ ಅಲಾಟೇ ಆಗಿಲ್ಲ, ನನಗೆ ಚಾಯ್ಸ್ ಎಂಟ್ರಿ ಕೂಡ ಮಾಡೋಕ್ಕೆ ಹೇಳಿಲ್ಲ, ನಾನು ಎಡಿಟ್ ಕೂಡ ಮಾಡೋ ಅವಶ್ಯಕತೆ ಇಲ್ಲ, ಯಾಕಂದರೆ ನನಗೆ ಕಾನ್ಫಿಡೆನ್ಸ್ ಇದೆ, ನಾನು ಆಪ್ಷನ್ ಎಂಟ್ರಿ ಮಾಡಿರೋ ಆರ್ಡರ್ ಕರೆಕ್ಟಾಗಿದೆ, ನನಗೆ ಸೆಕೆಂಡ್ ರೌಂಡಲ್ಲಿ ಸೀಟ್ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ಬಿಟ್ಟು ಅವರೇನು ಮಾಡೋದೇ ಇಲ್ಲ. ಅಂಥವರಿಗೆ KE ಅವರು ಏನು ಹೇಳ್ತಿದ್ದಾರೆ ಅಂದರೆ, ಅದೇ ಥರ್ಡ್ ಪಾಯಿಂಟಲ್ಲಿ ಹೇಳ್ತಿದ್ದಾರೆ, ಅಭ್ಯರ್ಥಿಯು ಕನಿಷ್ಠ 1 ಬಾರಿಯಾದರೂ ಆಪ್ಷನ್ ಎಂಟ್ರಿ ಪೋರ್ಟಲ್ನಲ್ಲಿ ಲಾಗಿನ್ ಮಾಡದಿದ್ದಲ್ಲಿ ಅಂತಹ ಅಭ್ಯರ್ಥಿಗಳಿಗೆ 2ನೇ ಸುತ್ತಿನಲ್ಲಿ ಭಾಗವಹಿಸುವುದಕ್ಕೆ ಆಸಕ್ತಿ ಇಲ್ಲವೆಂದು ಪರಿಗಣಿಸಿ ಮೊದಲನೇ ಸುತ್ತಿನ ಆಪ್ಷನ್ಗಳನ್ನು ಪರಿಗಣಿಸಲಾಗುವುದಿಲ್ಲ ಮತ್ತು ಅಂತಹ ಅಭ್ಯರ್ಥಿಗಳನ್ನು ಸೀಟು ಹಂಚಿಕೆಯಾಗಿ ಪರಿಗಣಿಸುವುದಿಲ್ಲ ಅಂತ ಹೇಳ್ತಿದ್ದಾರೆ. ಅಂದರೆ ನೀವು ಆಪ್ಷನ್ ಎಂಟ್ರಿ ಪೋರ್ಟಲ್ ಎನೇಬಲ್ ಆದಾಗೆ ಒಂದು ಸರಿನೂ ಲಾಗಿನ್ ಮಾಡಿಲ್ಲ ಅಂದರೆ ನಿಮಗೆ ಸೆಕೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಎಲಿಜಿಬಲ್ ಇರಲ್ಲ. KE ಅವರೇ ಅವ್ರ ಕೌನ್ಸ್ಲಿಂಗಿಂದ ತೆಗ್ದುಹಾಕ್ತಾರೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ PDF-ನ ವಾಟ್ಸಪ್ ಚಾನಲಲ್ಲಿ ಶೇರ್ ಮಾಡಿರ್ತೀನಿ, ಕಮ್ಯುನಿಟಿ ಪೋಸ್ಟಲ್ಲೂ ಕೂಡ ಹಾಕಿರ್ತೀನಿ, ಇಲ್ಲ ಅಂದರೆ ನಿಮಗೆ KE ವೆಬ್ಸೈಟಲ್ಲಿ ಕೂಡ ಸಿಗುತ್ತೆ. ಇನ್ನೂ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ಇಲ್ಲಾಂದರೆ ಇನ್ಸ್ಟಾಲ್ ಮೆಸೇಜ್ ಮಾಡಿ. ಈ ಇನ್ಫಾರ್ಮೇಷನ್ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ, ಫ್ರೆಂಡ್ಸ್ಗೆ ನೀಡಿದರೆ ಶೇರ್ ಮಾಡಿ. ಸಿಗುವ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.